ಕನ್ನಡ ಮಾತನಾಡಿ ಎಂದ ಕಂಡಕ್ಟರ್ ಮೇಲೆ ಹಲ್ಲೆ ನಡೆಸಿದಂತಹ ಪ್ರಕರಣ ಸಂಬಂಧ ಬೆಳಗಾವಿಯಲ್ಲಿ ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಎಂಎಸ್ ಪುಂಡರ ವಿರುದ್ಧ ಆಕ್ರೋಶ ತೀವ್ರಗೊಳ್ತಾ ಇದೆ. ರಸ್ತೆ ತಡೆದು ರಸ್ತೆ ಮೇಲೆ ಮಲಗಿ ಹೋರಾಟಗಾರರು ಪ್ರತಿಭಟಿಸಿದ್ದಾರೆ. ಎಂಎಸ್ ಪುಂಡರ ಅಣುಕು ಶವಕ್ಕೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಪ್ರತಿಭಟನಾ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಪ್ರತಿಭಟನೆಗೆ ಅವಕಾಶವನ್ನ ಮಾಡಿಕೊಡದೆ ಕನ್ನಡ ಮಾತನಾಡಿ ಅನ್ನೋದು ತಪ್ಪ, ಇವರು ಕರ್ನಾಟಕದಲ್ಲಿದ್ದಾರಾ ಅಥವಾ ಬೇರೆ ರಾಜ್ಯದಲ್ಲಿದ್ದಾರಾ ಅನ್ನುವಂತಹ ಪ್ರಶ್ನೆಯನ್ನ ಎತ್ತಿ ಕನ್ನಡ ಪರ ಸಂಘಟನೆಗಳು ಇವತ್ತು ಬೆಳಗಾವಿಯಲ್ಲಿ ಕಂಡಕ್ಟರ್ ಪರವಾಗಿ ಕನ್ನಡ ಪರವಾಗಿ ಇವತ್ತು ಪ್ರತಿಭಟನೆಯನ್ನ ನಡೆಸಿದರು. ಮರಾಠಿ ಪುಂಡರ ಹಾವಳಿ ಬೆಳಗಾವಿ ಭಾಗದಲ್ಲಿ ಅದರಲ್ಲೂ ಗಡಿಯಲ್ಲಿ ಅತಿ ಹೆಚ್ಚಾಗಿ ಆಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಬೆಳಗಾವಿ ಭಾಗದ ನಾಯಕರುಗಳು ಯಾಕೆ ಮೌನವನ್ನ ವಹಿಸಿದ್ದಾರೆ ಅಂತ ಕೂಡ ಪ್ರಶ್ನೆ ಮಾಡಿದ್ದಾರೆ. ಕಿವುಡರಂತೆ ಮೂಕರಂತೆ ವರ್ತನೆ ಯಾಕೆ? ಕನ್ನಡ ಪರ ಹೋರಾಟಗಾರರ ಮಾತು ಕೇಳಿಸ್ತಾ ಇಲ್ವಾ ಹಾಗಾದ್ರೆ ಜನಪ್ರತಿನಿಧಿಗಳಿಗೆ? ರಾಜಕೀಯ ಘಟಾನುಘಟಿಗಳ ಜಾಣ ಕುರುಡುತನ ಇಲ್ಲಿ ಪ್ರದರ್ಶನವಾಗ್ತಾ ಇದೆ. ಬೆಳಗಾವಿ ಜನಪ್ರತಿನಿಧಿಗಳು ಯಾಕೆ ಮೌನಕ್ಕೆ ಶರಣಾಗಿದ್ದೀರಿ? ಕನ್ನಡದ ಬಗ್ಗೆ ನಿಮಗಿರುವಂತಹ ಆಸಕ್ತಿ ಪ್ರೀತಿ ಇದೇನಾ? ನಿಮಗೆ ಮರಾಠಿಗರ ಓಟೆ ಇಂಪಾರ್ಟೆಂಟ್ ಆಯ್ತಾ? ಕನ್ನಡಿಗರ ಮೇಲೆ ಹಲ್ಲೆ ಆಗಿದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತಿ ಅವರ ಪರವಾಗಿ ನಿಲ್ಲಬೇಕಾದಂತಹ ಬೆಳಗಾವಿ ಭಾಗದ ರಾಜಕಾರಣಿಗಳು ಬದಲಾಗಿ ಮರಾಠಿಗರ ಪರವಾಗಿ ಇದ್ದ ಹಾಗೆ ಮೌನಕ್ಕೆ ಜಾರಿರೋದ್ರ ಕುರಿತಾಗಿ ಕನ್ನಡ ಪರ ಸಂಘಟನೆಗಳು ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ. ರಸ್ತೆಯಲ್ಲಿ ಓಡಾಡಿ ಪ್ರತಿಭಟಿಸಿದ್ದಾರೆ. ಕನ್ನಡಕ್ಕಾಗಿ ನ್ಯಾಯ ಬೇಕು, ಇದು ಇವತ್ತಿಗೆ ಕೊನೆಯಾಗಬೇಕು ಅನ್ನುವಂತಹ ಕೂಗನ್ನು ಕೂಡ ಎತ್ತಿದ್ದಾರೆ. ಈ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ಎಂಎಸ್ ಪುಂಡರ ಅಣುಕು ಶವಕ್ಕೆ ಬೆಂಕಿ ಹಚ್ಚೋ ಮೂಲಕ ಕನ್ನಡ ಪರ ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಪ್ರತಿಭಟನಾ ನಿರತ ಕರವೇ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಮರಾಠಿ ಪುಂಡರ ಶವಯಾತ್ರೆಯನ್ನ ಮಾಡೋ ಮೂಲಕ ಅವರ ಆ ಒಂದು ಅಣುಕು ಶವಯಾತ್ರೆಯನ್ನ ಮಾಡಿದ್ದಾರೆ. ಬೆಂಕಿಯನ್ನ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಇಲ್ಲಿಗೆ ನಿಮ್ಮ ಆಟಾಟೋಪ ಸುಟ್ಟು ಹೋಗ್ಲಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಪ್ರತಿಭಟನಾ ನಿರತರನ್ನ ಪೊಲೀಸರು ಈಗಾಗಲೇ ವಶಕ್ಕೂ ಕೂಡ ಪಡೆದಿದ್ದಾರೆ. ಹೋರಾಟ ನಿರತ ಮಹಿಳೆ ಕೂಡ ಈ ಸಂದರ್ಭದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ನಾವು ಇಲ್ಲೇ ಇದ್ದು ನ್ಯಾಯಕ್ಕಾಗಿ ಹೋರಾಟವನ್ನು ನಡೆಸ್ತೀವಿ. ಈ ಕೂಡಲೇ ಮರಾಠಿ ಪುಂಡರ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕು ಮತ್ತು ಜನಪ್ರತಿನಿಧಿಗಳು ಈ ವಿಷಯವಾಗಿ ಏನೂ ಕೂಡ ಮಾತನಾಡದೆ ಮೌನಕ್ಕೆ ಶರಣಾಗಿರೋದು ಎಷ್ಟು ಸರಿ ಅನ್ನುವಂತಹ ಆಕ್ರೋಶವನ್ನು ಕೂಡ ಹೊರಹಾಕಿದ್ದಾರೆ. ಮತ್ತು ಕಂಡಕ್ಟರ್ಗೆ ಈ ರೀತಿಯಾಗಿ ಹಾಡು ಹಗಲೇ ಗುಂಪು ಕಟ್ಕೊಂಡು ಹಲ್ಲೆ ನಡೆಸ್ತಾರೆ. ಆನಂತರ ಕಂಡಕ್ಟರ್ ವಿರುದ್ಧವೇ ಒಂದು ಕೇಸನ್ನು ದಾಖಲು ಮಾಡ್ತಾರೆ ಅಂದ್ರೆ ಕನ್ನಡಿಗರಿಗೆ ಹಾಗಾದ್ರೆ ಎಲ್ಲಿದೆ ರಕ್ಷಣೆ? ಕನ್ನಡಿಗರು ಹಾಗಾದ್ರೆ ಕನ್ನಡ ಮಾತನಾಡಲೇಬಾರ್ದಾ? ಕರ್ನಾಟಕದಲ್ಲಿದ್ದವರು ಕನ್ನಡ ಮರ್ತು ಬಿಡಬೇಕಾ ಅನ್ನುವಂತಹ ಆಕ್ರೋಶ ಈ ಸಂದರ್ಭದಲ್ಲಿ ವ್ಯಕ್ತವಾಗಿದೆ. ಕನ್ನಡ ಪರ ಹೋರಾಟಗಾರರು ಬೆಳಗಾವಿಯಲ್ಲಿ ಇವತ್ತು ಪ್ರತಿಭಟನೆಯನ್ನು ನಡೆಸಿದ್ದಾರೆ, ಆಕ್ರೋಶವನ್ನು ಹೊರಹಾಕಿದ್ದಾರೆ.